ಎಸ್, ಒಂದು ಚಿತ್ರಣ ನಿಮಗೆ ಬಾಗಲಕೋಟೆಯಲ್ಲಿ ನೋಡಿ, ಕಾಂಗ್ರೆಸ್ ಮುನ್ನಡೆ ಇದೆ, ಅಲ್ಲಿ ಬಿಜೆಪಿಯ ವೀರಣ್ಣ ಚರಂತಿಮಠ ಅವರು ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಬಟ್ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ನೋಡ್ಕೊಳ್ಳಿ, ಕಾಂಗ್ರೆಸ್ ಹಿನ್ನಡೆಯನ್ನು ಅನುಭವಿಸ್ತಾ ಇದೆ, ಅಲ್ಲಿ ಬಿಜೆಪಿ ಮುನ್ನಡೆಯನ್ನ ಪಡ್ಕೊಳ್ತಾ ಇದೆ. ತಮಿಳುನಾಡಿನಲ್ಲಿ ಟಿವಿಕೆ ಪಾರ್ಟಿ ಈಗ ಮ್ಯಾಜಿಕ್ ಮಾಡಿಬಿಡುತ್ತಾ. ಯಾಕೆ ಅಂತಂದ್ರೆ DMK 55, TVK 50ಕ್ಕೆ ಬರ್ತಾ ಇದೆ. ನೆಕ್ ಟು ನೆಕ್ ಫೈಟಿಗೆ ಬರ್ತಾ ಇದೆ. ಒಂದು ಎಕ್ಸಿಟ್ ಪೋಲ್ ಹೇಳ್ತಾ ಇದ್ದಿದ್ದು TVKನೇ ಅಧಿಕಾರಕ್ಕೆ ಬಂದು ಬಿಡಬಹುದು, 98ರಿಂದ 120 ಸ್ಥಾನಗಳವರೆಗೂ ಕೂಡ TVK ಪಡ್ಕೊಳ್ಬಹುದು ಅಂತ ಒಂದೇ ಒಂದು ಎಕ್ಸಿಟ್ ಪೋಲ್ ಹೇಳಿದ್ದು. ಇನ್ನು ಉಳಿದಂಥವರೆಲ್ಲರೂ ಕೂಡ DMKನೇ ಅಧಿಕಾರಕ್ಕೆ ಬರುತ್ತೆ ಅನ್ನುವಂಥದ್ದು. AIDMK ಅಂತೂ ಮಕ್ಕಡೆ ಮಲಗೋಗ್ಬಿಡುತ್ತೆ, ಸಾಧ್ಯ ಆಗೋದಿಲ್ಲ. ಅವರೇನಾದರೂ ಅಧಿಕಾರಕ್ಕೆ ಬರಬೇಕು ಅಂದರೆ TMKಯ ಬೆಂಬಲವನ್ನ ಪಡ್ಕೊಳ್ಬೇಕಾಗತ್ತೆ ಅಂತ ಹೇಳಿ. ಬಟ್ TVK ಪೂರ್ಣ ಬಹುಮತವನ್ನ ಪಡ್ಕೊಳ್ಳೋಕೆ ಸಾಧ್ಯ ಆಗುತ್ತಾ ಅನ್ನುವಂಥ ಪ್ರಶ್ನೆ ಬಂದಾಗ ರಿಸಲ್ಟ್ ನೋಡ್ತಾ ಹೋದಾಗ ಗೊತ್ತಾಗುತ್ತೆ. ನಾನು ಆಗ್ಲೇ ಹೇಳಿದೆ ತಮಿಳುನಾಡಿನಲ್ಲಿ ಈ ಪರಿಸ್ಥಿತಿ ಬರುತ್ತೆ ಅಂತ. ಅತಂತ್ರವಾಗಿ ನಿಂತ್ಕೊಳ್ಳೋಲ್ಲ, ಅಲ್ಲ ಆಯಾ ಭಾಗಗಳಿಗೆ ಫಾರ್ ಎಕ್ಸಾಂಪಲ್ ಈಗ ಪಶ್ಚಿಮ ಬಂಗಾಳಕ್ಕೆ ಹೋದ್ರೆ ನಿಮಗೆ ಡಾರ್ಜಿಲಿಂಗ್ ಹಿಲ್ಸು ಈ ಭಾಗಕ್ಕೆಲ್ಲ ಹೋದಾಗ ಒಂದು ರೀತಿಯ ಮತ ನಡೆಯುತ್ತೆ. ಮುಸ್ಲಿಂ ಡಾಮಿನೇಟೆಡ್ ಮಾಲ್ಡಾ ಈ ರೀಜನ್ಗೆಲ್ಲ ಬಂದಾಗ ಒಂದು ರೀತಿಯ ಮತ ನಡೆಯುತ್ತೆ. ಕಲ್ಕತ್ತಾ ಸಿಟಿ ಮತ್ತು ಪ್ರೆಸಿಡೆನ್ಸಿ ಏರಿಯಾ ಅಂತ ಕರಿತೀವಿ ನಾವು ಅದನ್ನು. ಆ ಪ್ರೆಸಿಡೆನ್ಸಿ ಏರಿಯಾಗ ಬಂದಾಗೆಲ್ಲ ಒಂದು ಥರ ಮತ ನಡೆಯುತ್ತೆ. ಹಾಗೆಯೇ ಎಲ್ಲ ರಾಜ್ಯಗಳಿಗೂ ತಮ್ಮದೇ ಆದಂತಹ ಕೆಲವು ವಿಶೇಷತೆಗಳಿರುತ್ತವೆ. ತಮಿಳುನಾಡಲ್ಲೂ ಅದೇ ಈಗ ಆಗ್ತಾ ಇರೋದು ಅನ್ಸುತ್ತೆ ಕೆಲವು ಭಾಗಗಳ ವಿಚಾರದಲ್ಲಿ ಬಂದಾಗ. ಹಿಂದೆ ಬಿಟ್ವೀನ್ MGR ಆರ್ ಜಯಲಲಿತಾ, ಕರುಣಾನಿಧಿ ನಡೀತಾ ಇದ್ದಾಗ ಇದ್ದ ಎರಡು ಮೇಜರ್ ಕ್ರೈಟೀರಿಯಾ ತಮಿಳುನಾಡಿನಲ್ಲಿ ರೂರಲ್, ಅರ್ಬನ್ ಅಷ್ಟೇ. ಅರ್ಬನ್ನಲ್ಲಿ ಅಂದರೆ ನಗರ ಭಾಗಗಳಲ್ಲಿ DMK ಹೆಚ್ಚು ಶಕ್ತಿಶಾಲಿಯಾಗಿಯೂ, ಗ್ರಾಮೀಣ ಭಾಗದಲ್ಲಿ ADMK ಹೆಚ್ಚು ಶಕ್ತಿಶಾಲಿಯಾಗೂ ಕಂಗೊಳಿಸ್ತಿತ್ತು. ಯಾಕಂದರೆ ಅಲ್ಲಿದ್ದಿದ್ದು MGRಗಿದ್ದಂತಹ ಹೋಲ್ಡ್ ಏನಿತ್ತು ಜನರ ಮೇಲೆ ಅಥವಾ ಜಯಲಲಿತಾಗೆ. ಹಾಗೆ ಇಲ್ಲೇನಾಗ್ತಾ ಇದೆ ಅಂತಂದರೆ ಟಿಪಿಕಲ್ ಇರಬಹುದು, ನೋಡ್ತಾ ಇದ್ರೆ ಇರಬಹುದು ದ ರೂರಲ್ ತಮಿಳ್ನಾಡು ಮೇ ಬಿ ರೆಸ್ಪಾಂಡಿಂಗ್ ಟು ವಿಜಯ್ ಇರಬಹುದು, ರೋಸಿ ಹೋಗಿ ಇರಬಹುದು. ಎಗೈನ್ ದ ಸೇಮ್ ಸಿನೇರಿಯೋ ಆಫ್ MGR ಅದು. ಅಂದರೆ ಆಗ್ಲೂ ರೂರಲ್ ಜಾಸ್ತಿ. ಹೌದು, ಓಕೆ. ಅದೇನು ಅಂತಂದರೆ ಆ ಫಿಲಮ್ ಸ್ಟಾರ್ ಇದನ್ನು ಕನ್ವರ್ಷನ್ ಅದು ಹಳ್ಳಿಗಳಲ್ಲಿ ರೂರಲ್ಗಳಲ್ಲಿ ಜಾಸ್ತಿ. ಹೌದು, ನಗರ ಪ್ರದೇಶ ಇರಬಹುದು, ಗೊತ್ತಿಲ್ಲ. ವಿ ವಿಲ್ ಸಿ ಇನ್ ಡೀಟೇಲ್ ಆಗಿ ಬಂದಾಗ.